ಇವತ್ತೇನು ಯಾವ ರೀತಿಯಲ್ಲಿ ಜಾತಿವಾದಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಅವರ ವಿರುದ್ಧ ನಿರಂತರವಾಗಿ ಇವತ್ತು ಅವರಿಗೆ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧನೂ ಬಸವ ತತ್ವವಾದಿಗಳು ಹೋರಾಟ ಮಾಡುವಂತಹ ಸಮಯ ಬಂದಿದೆ. ಅದಕ್ಕೆ ಇವತ್ತು ನಾನು ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಮುಗಿದ ಮೇಲೆ ಮಾತಾಡಿ. ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಯಾವ ಬಸವಣ್ಣನವರಿಗೆ ನಾನು ಯಾರ ಹೆಸರು ತಗೊಂಡಿಲ್ಲ. ನಾನು ಇವತ್ತು ಪೂರ್ತಿ ಮಾತಾಡ್ತೇನೆ. ಇವತ್ತಿಗೂ ನೋಡಿ ನಾವು ಹೇಳ್ತೀವಿ ಅನುಭವ ಮಂಟಪ ಪ್ರಜಾಪ್ರಭುತ್ವ ಪರಿಕಲ್ಪನೆ ಅಂತ ಹೇಳಿ ಅಂತ ಬಸವಣ್ಣವರ ಬಗ್ಗೆ ಅಪಹಾಸ್ಯ ಮಾಡುವಂತಹ ಶಕ್ತಿಗಳು ನೋಡಿ ಈಗ ಮಾಡಿ ಬಸವಣ್ಣನವರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಮಾತಾಡ್ತಾರೆ. ಅವಮಾನ ಮಾಡಿದವರಿಗೆ ಏನ್ ಶಿಕ್ಷೆ ಕೊಡ್ತೀರಿ? ಅವಮಾನ ಮಾಡಿದ್ದವರ ಬಗ್ಗೆ ಬಸವಣ್ಣವರ ಬಗ್ಗೆ ಹೇಳಿದ ಬಗ್ಗೆ ಮಾತಾಡ್ಲಿಕ್ಕೆ ಆಗುತ್ತಾರೆ ನಿಮಗೆ ಬರುತ್ತಾ? ಅದ್ರ ಬಗ್ಗೆ ಮೌನವಾಗಿ ಮೌನ ಸಮ್ಮತಿ ಲಕ್ಷಣ ಐತೆ. ಅವ್ರು ಯಾರೇನು ಮೌನದಲ್ಲಿ ಕೂತಿದ್ದಾರೆ ಅದೇನ್ ತೋರಿಸ್ಕೊಡ್ತಾರೆ ಅಂದ್ರೆ ನೀವು ಬಸವ ತತ್ವ ವಿರೋಧಿಗಳು, ನೀವು ಬಸವ ತತ್ವ ವಿರೋಧಿಗಳು. ಚುನಾವಣೆಯಲ್ಲಿ ಬಸವಣ್ಣವ್ರ ಹೆಸರು ಹಾಕಿ ಹೊಡ್ತೀರಿ. ಆಯ್ತು, ಚರ್ಚೆ ನಮ್ಗೆ ಬಸವಣ್ಣವರಿಗೆ ಸಂಬಂಧವಿಲ್ಲ ಅಂತ ಹೇಳಿ ಓಪನ್ ಆಗಿ ಚರ್ಚೆ ಬೇಡ. ಮಾನವೀಯ ಮೌಲ್ಯಗಳ ಬಗ್ಗೆ ಆಲೋಚನೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಆಲೋಚನೆ ಮಾಡ್ತಾರೆ, ಟೀಕೆ ಮಾಡಿ ಟೀಕೆನೂ ಮಾಡಲ್ಲ, ಏನೇನೋ ಹೇಳಿಕೆನೂ ಕೊಡಲ್ಲ, ಏನೇನೋ ಪುಷ್ಟಿ ಕೊಡ್ತೀರಿ. ಇವತ್ತಿಲ್ಲಿ ಬಂದು ಬಸವಣ್ಣವ್ರ ಬಗ್ಗೆ ನಿಮ್ಮಲ್ಲಿ ಮಾನವೀಯ ಮೌಲ್ಯ ಇದೆಯಾ? ಓಕೆ, ನೈತಿಕ ಮೌಲ್ಯ ಇದೆಯಾ? ಥ್ಯಾಂಕ್ ಯು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಈ ಶಕ್ತಿಗಳ ಬಗ್ಗೆ ಅಂತವ್ರು ಯಾರಿದ್ದಾರೆ ನಾನು ಅವ್ರು ಇವ್ರು ಅಂತ ಹೇಳಿಲ್ಲ. ನಿಮ್ಗೆ ಯಾಕೆ ಆಗ್ತಾ ಇದೆ? ಇವತ್ತು ಹೋಗ್ತಾ ಇದ್ದೀರಲ್ಲ, ನಿಮ್ಗೆ ಯಾಕೆ ಆಗ್ತಾ ಇದೆ ಇದು? ನಿಮ್ಮ ಹೆಸರು ತಗೊಂಡಿದ್ದೀರಾ? ನಿಮ್ಮ ಪಕ್ಷದ ಹೆಸರು ತಗೊಂಡಿದ್ದೀರಾ? ತಗೊಂಡಿಲ್ಲ, ನಿಮ್ಮ ಹೆಸರು ತಗೊಂಡಿಲ್ಲ. ಎದ್ದು ನಿಲ್ತೀರಲ್ಲ ನೀವು ನೋಡಿ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವರು ನೋಡಿ ಹೀಗಾಗಿ ಇವತ್ತು ಅದಕ್ಕೆ ಏನ್ ಮಾತಾಡ್ತೀರಿ ನೀವು? ಅನುಭವ ಮಂಟಪದ ಬಗ್ಗೆ ಟೀಕೆ ಮಾಡಿದ್ದೀರಾ? ಏನಾದ್ರೂ ಕ್ರಿಟಿಸೈಸ್ ಮಾಡಲಿಲ್ಲ. ಅನುಭವ ಮಂಟಪದ ಬಗ್ಗೆ ನಾನು ಬೇರೆ ಏನ್ ಮಾತಾಡಲಿ ಕೇಳಿ ಮಾಡಿ ಚರ್ಚೆ ಏನ್ ಬೇಕಾಗಿದ್ದು ಮಾಡಿ ತಯಾರಿದ್ದಾವೆ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ ಕೇಳಿ. ಆಯ್ತು, ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಅವ್ರ ಸಮಯ ಬಂದಾಗ ಅವ್ರು ಎಲ್ಲರೂ ಮಾತಾಡ್ಲಿಕ್ಕೆ ಅವ್ರಿಗೆ ಯಾರು ಬೇಡ. ಇಲ್ಲಿ ನೋಡಿ ನಿಂತ್ರೆ ಮಾತಾಡ್ಲಿ. ಆಯ್ತು ನೋಡಿ, ಇವತ್ತು ಅದಕ್ಕೆ ಸಾಮಾಜಿಕ ನ್ಯಾಯ ಇದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿಲ್ಲ, ಎಲ್ಲರ ಹಕ್ಕಿದೆ, ಎಲ್ಲ ಸಮುದಾಯದವರ ಹಕ್ಕಿದೆ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ಆ ರೀತಿಯಲ್ಲಿ ಇವತ್ತು ನಾವು ಏನು ಬಸವ ತತ್ವದ ಬಗ್ಗೆ, ಬಸವಣ್ಣವರ ಬಗ್ಗೆ, ಅನುಭವ ಮಂಟಪದ ಪರಿಕಲ್ಪನೆಯ ಏನು ಈಗ ಚಿತ್ರ ನೀವು ಹಾಕಿದಿರಿ, ಅದಕ್ಕೆ ನನ್ನ ಪರವಾಗಿ, ಬಸವಣ್ಣವರ ಅನುಯಾಯಿಗಳ ಪರವಾಗಿ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆ, ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ.